ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹೌದು. ಸರ್ ಏನೈತ್ರಿ ಮಾಡಲು ನಿಮ್ಮ ಗಾಡಿ ಇದು? 2004. 2004 ಮಾಡಲ್ ಐತ್ರಿ? ಎಸ್. ಓಕೆ. ತಾವು ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಮೂರನೇ ಓನರು. ನಾನು ತಗೊಂಡು 6 ತಿಂಗಳಾಯ್ತು. ನಾನು ಓಡಿಸಿದ ಗಾಡಿ. ಮೂರನೇ ಓನರು, ನಾನು 4ನೇ ಓನರು. ಓಕೆ. ನಾವು ಓಡಿಸಿದ ಅದೇ ಸರ್, ನೀವು 3ನೇ ಓನರ್ ಗಾಡಿ ತೊಗೊಂಡಿದ್ದೀರಾ, ನೀವು 4ನೇ ಓನರು. ನೀವು ಗಾಡಿ ತೊಗೊಂಡ್ಬಿಟ್ಟು ಜಸ್ಟ್ 6 ತಿಂಗಳಾಯಿತು. 6 ತಿಂಗಳು ಆದರೂ ಕೂಡ ನೀವು ಜಾಸ್ತಿ ಗಾಡಿ ರನ್ನಿಂಗೇ ಮಾಡಿಲ್ಲ. ಒಂದು 100 ಕಿಲೋಮೀಟ್ರ್ ಓಡಿಸಿಲ್ಲ. ಓಕೆ. ಒಟ್ಟಿನಲ್ಲಿ ನೀವು 4 ಓನರ್ ಆಗಿದ್ದಾರೆ ತಾನೇ ಈಗ? ಹೌದು. ಓಕೆ. ನಿಮ್ಮದು ಗಾಡಿ ಯಾರು ತೊಗೊಂತಾರ ಅವರು 5ನೇ ಓನರ್ ಆಗ್ತಾರೆ ರೀ? ಆಗ್ತಾರೆ. ಓಕೆ. ಸರ್ ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ, ಅಂದರೆ ಕಿಲೋಮೀಟ್ರ್, ಟೋಟಲಿ ಕಿಲೋಮೀಟ್ರು? 1,200,000 ಕಿಲೋಮೀಟ್ರ್ ಓಡದೆ. 1,200,000 ಕಿಲೋಮೀಟ್ರ್ ಹೋಗುತ್ತೆ ರೀ? ಹೋಗುತ್ತೆ. ಓಕೆ. ಮೀಟ್ರ್ ಚಲ್ತಿನೇ ಐತ್ರಿ ಸದ್ ಪ್ರೆಸೆಂಟು? ರನ್ನಿಂಗ್ ಮೀಟ್ರ್ ಚಲ್ತಿನೇ ಇದೆಯಾ ಪ್ರೆಸೆಂಟು? ಇದೆ, ಚಾಲ್ತಿ ಇದೆ. ಅದು ಇದು ಮಾಡಿಲ್ಲ. ಓಕೆ. ಟ್ಯಾಂಪ್ರಿಂಗ್ ಅಂತ ಏನೂ ಮಾಡಿಲ್ಲ? ಅಪ್ಲೈ ಮಾಡಿಲ್ಲ. ಓಕೆ. ಸರ್ ಟೈರ್ ಕಂಡೀಷನ್ ಅಂತಲ್ಲ, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಏನು 5 ಟೈರ್ ಐತಲ್ಲ ರೀ ನಿಮ್ಮ ಗಾಡಿಗೆ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಕಳಿಸಿದ್ದೇನಲ್ಲ, 50% ಇದೆ. ನಿಮಗೆ ಫೋಟೋ ಕಳಿಸಿದ್ದೀನಲ್ಲ. ಇಲ್ಲ, ಗಾಡಿ ಫೋಟೋ ಕಳಿಸಿದ್ರೆ ನಿಮ್ಮದು ಗಾಡಿ ಟೈರ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ನಿಮ್ಮ ಹತ್ರನೇ ಕೇಳ್ಕೊಂಬಿಟ್ಟು ಡೀಟೇಲ್ಸು ಕೇಳಬೇಕಾಗುತ್ತೆ ಸರ್. ಸರಿ, 50% ಇದೆ. ಓಕೆ. ಸ್ಟೇಪ್ನಿ ಹಿಡ್ಕೊಂಡು 5 ಟೈರ್ ಕೂಡ 50% ತನಕ ಐತ್ರಿ? ಎಸ್ ಎಸ್. ಓಕೆ. ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಏನಪ್ಪಲ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರುತ್ತಾವೆ ಕಂಡೀಷನ್ನು? ಒಂಚೂರು ಸೌಂಡ್ ಬರಲ್ಲ ಹಾಂ. ಇಂಜಿನ್ನು. ಓಕೆ. ಆಮೇಲೆ ರೈಟ್ ಸೈಡು ಸ್ವಲ್ಪ ಅಲ್ಲಿ ಗೇಟ್ ಏನೋ ಟಚ್ ಆಗಿ ಒಂಚೂರು ಅದು ಪೇಂಟ್ ಹೋಗಿಲ್ಲ, ಒಳಗಡೆ ಒಂಚೂರು ಇದಾಗಿದೆ, ದಂಟ್ ಬಂದಿದೆ. ಡೆಂತ್ ಬಂದೈತೆ ರೀ? ಹಾಂ, ರೈಟ್ ಸೈಡ್ಗೆ. ನಿಮಗೆ ಗೊತ್ತಾಗುತ್ತೆ, ನಿಮಗೆ ಫೋಟೋದಲ್ಲಿ ಓಕೆ. ನೀವು ಇರೋದು ಫ್ಯಾಕ್ಟ್ ಹೇಳ್ತಾ ಇದ್ದೀರಾ, ಗೊತ್ತಾಗುತ್ತೆ ಬಿಡಿ ಗಾಡಿ ತೊಗೊಳಕ್ಕೆ ಬಂದವ್ರಿಗೆ. ಅಂದರೆ ನಿಮ್ದು ಏನು ಇದ್ದಿದ್ದಕ್ಕಿದ್ದಂಗೆ ನೀವು ಹೇಳಿದ್ರು ಕೂಡ ಜೆನ್ಯೂನ್ ಆಗಿ ಆಗ್ಬಿಡುತ್ತೆ. ಹೌದು. ಓಕೆ. ಇವಾಗ ತಮ್ಮದು ಗಾಡಿ ಇಂಜನ್ ಕಂಡೀಷನ್ನು ಅಗದಿ ಸ್ಮೂತಾಗಿ ಐತ್ರಿ. ಈಗ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗಿಲ್ಲ, ರೀಪೇಂಟ್ ಇಲ್ಲ, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರನೂ ಯಾವುದೂ ಇಲ್ಲ. ಒಂದು ಗೇಟ್ ಟಚ್ ಆಗಿದೆ ಅಂದ್ಬಿಟ್ಲಕ್ಕೆ ನಿಮ್ಮದು ಬರೀ ಡೆಂತ್ ಅಷ್ಟೇ ಬಿಟ್ಟರೆ, ಅದು ಬಿಟ್ಟರೆ ಮೇಜರಾಗಿ ಯಾವುದೂ ಇಲ್ಲ, ಹೌದಾ? ಯಾವುದಿಲ್ಲ. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದ್ರು ವೆಹಿಕಲ್ ಮಾತ್ರ. ಹ್ಞೂ. ಸರ್ ಏನು ಕೊಡುತ್ತೆ ತಮ್ಮ ಕೈಯಲ್ಲಿ ಮೈಲೇಜು ಈ ಗಾಡಿ? ಮೈಲೇಜು ಸಿಟಿಲಿ 20, ಲಾಂಗ್ 22 ಕೊಡುತ್ತೆ. ಮಾರುತಿ ಎಲ್ಲ ಅಷ್ಟೇ, ಮಾರುತಿ ಎಲ್ಲ ಅಷ್ಟೇ ಕೊಡೋದು. ಹೌದು ಹೌದು ಹೌದು. ನಿಮ್ಮ ಕೈಯಾಗ ಮಾತ್ರ ಪ್ರೆಸೆಂಟು 20 ತನಕ ಅಂತಲೇ ಇಟ್ಕೊಳ್ಳಿ, ಹೌದಾ? ಹೌದು, 100%. ಓಕೆ. ಸರ್ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ ಫೀಚರ್ಸು? ಇಂಟೀರಿಯರು ಮ್ಯೂಸಿಕ್ ಸಿಸ್ಟಮ್ ಇದೆ, ಎ ಸಿ ಇಲ್ಲ, ಮ್ಯೂಸಿಕ್ ಸಿಸ್ಟಮ್ ಇದೆ. ಟಾಪ್ ಎಲ್ಲ ಚೆನ್ನಾಗಿದೆ, ಸೀಟು ಚೆನ್ನಾಗಿದೆ. ಸೀಟ್ ಅದೆಲ್ಲ ಚೆನ್ನಾಗೈತೆ ರೀ? ಎ ಸಿ ಬರಲ್ಲ ಈ ಗಾಡಿಗೆ? ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿರಿ, ಸೀಟ್ ಕುಷನ್ನು ಎಲ್ಲ ಕರೆಕ್ಟಲ್ಲಿ ಇರುವಂಥದ್ದು, ಕೆಳಗಡೆ ಮ್ಯಾಟಿಂಗ್ ಆಗಿರ್ಬೋದು, ನೀಟ್ನೆಸ್ ಐತ್ರಿ? ನೀಟ್ನೆಸ್ ಅಲ್ಲ, ತುಂಬ ಚೆನ್ನಾಗಿದೆ ನೀಟ್ನೆಸ್ ಎಲ್ಲ. ನೀಟ್ನೆಸ್ಗೆ ಏನು ಕಮ್ಮಿ ಇಲ್ಲ? ಏನಿಲ್ಲ, ಎಲ್ಲ ಹೊಸ ಮ್ಯಾಟು ಎಲ್ಲ ಹಾಕ್ಸಿದ್ದೀನಿ. ಓಕೆ ಸರ್. ಈ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರ ತಾವು? ಎಫ್ ಸಿ 5 ವರ್ಷ, ಅಕ್ಟೋಬರಲ್ಲೇ ಮಾಡಿಸ್ದೆ. ಮಾಡಿಸಿರಿ 5 ವರ್ಷ ಸಿಗುತ್ತೈತೆ ರೀ ಅವ್ರಿಗೆ? ಹಾಂ, 31ವರೆಗೂ ಸಿಗುತ್ತೆ. ಓಕೆ. ಇನ್ಶೂರೆನ್ಸು? ಇನ್ಸೂರೆನ್ಸು ನೆನ್ನೆ ಲಾಸ್ಟ್ ಆಯಿತು, ಮಾಡಿಲ್ಲ. ಲ್ಯಾಬ್ಸ್ ಆಗೈತೆ ರೀ? ಹಾಂ, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ಅದು ಕೆಲವು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಲ್ವಾ, ಅದೇ ಗಾಡಿಗಳಿಗೆ. ನೆನ್ನೆ ದಿವಸ 8ನೇ ತಾರೀಕು ನೆನ್ನೆ ಲ್ಯಾಪ್ಸ್ ಆಯಿತು. ಓಕೆ. ಈಗ ಗಾಡಿ ತೊಗೊಂಡವರು ಇನ್ಶೂರೆನ್ಸ್ ಅವರೇ ರನ್ನಿಂಗ್ ಮಾಡ್ಕೋಬೇಕಾ, ಏನು ನೀವೇ ಮಾಡಿಕೊಡ್ತೀರಾ? ಅದೇನು 2,500,000 ಕಟ್ಟಿದ್ರೆ ಅವನಾದ್ರೂ ಮಾಡ್ಕೋಬೋದು, ನಾನಾದರೂ ಮಾಡ್ಕೊಡ್ಬೋದು. ಇಲ್ಲ ಸರ್, ಅದನ್ನೇ ಕೇಳ್ತಾ ಇರೋದು ನಿಮಗೆ. ಹಾಂ, ಅವನು 2,500,000 ಇಟ್ಕೊಂಡು ಕೊಡಲಿಲ್ಲ, ನಾನು ಅವ್ನು ಕಾಸು ಕೊಟ್ಟು ಮಾಡ್ಕೊಡ್ತೀನಿ. ರೇಟಲ್ಲಿ ಇದು ಮಾಡ್ತೀರಾ ಅದು? ಹಾಂ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಹಚ್ಚಿ ವಿಷಯ ಬಂದಾಗ ತಾವು ಗಾಡಿಗೆ ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು? ಅದೇ 70 ಕಡಿಮೆ ಕೊಡಲ್ಲ, ಇಲ್ಲ ನಾ ಇಟ್ಕೋತೀನಿ. 70 ಸರ್ ನೀವು ರೇಟ್ ಹೇಳಕತ್ತೀರಿ? ಹೌದು, 80,000 ಕಟ್ ಮಾಡಿದ್ದೀನಿ ನಾನೀಗ. ಹಾಂ ಹಾಂ. 10,000 ಎಕ್ಸ್ಟ್ರಾ ಕಟ್ ಮಾಡಿದ್ದೀನಿ. ಆಯಿಲ್ ಸರ್ವಿಸು, ಗಾರ್ಡು, ಟಾರ್ಪಲ್ಲು ಅವೆಲ್ಲ ಎಕ್ಸ್ಟ್ರಾ 10,000 ಕಟ್ ಮಾಡಿ ಅದು ಬಿಟ್ಬಿಡ್ತೀನಿ. 70,000 ಬಂದರೆ ಕೊಡ್ತೀನಿ, ಇಲ್ಲಾಂದರೆ ಬೇಡ.
ಓಕೆ. ಮಾಡೆಲ್ ಬಂದುಬಿಟ್ಟು 2004 ಐತ್ರಿ. ತಾವು ಓನರ್ ಕೂಡ ಆಲ್ರೆಡಿ 4 ಆಗಿದ್ರೆ ಗಾಡಿ ಯಾರು ತೊಗೊಂತಾರೆ ನಿಮ್ಮದು ಅವರು 5 ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟ್ ಕೂಡ 70,000 ಹೇಳಕತ್ತೀರಿ. 10,000 ರೂಪಾಯಿ ನೀವು ಖರ್ಚು ಮಾಡಿದ್ರು ಕೂಡ ಇನ್ಕ್ಲೂಡಿಂಗು 80,000 ಟೋಟಲಿ ನೀವು ಗಾಡಿ ಕೋಟ್ ಮಾಡ್ತಾ ಇದ್ದೀರಾ. ಅದ್ರಾಗ 10,000 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು 70,000 ಫೈನಲ್ ರೇಟು ನಿಮಗೆ ಕೊಟ್ಟರೆ ಗಾಡಿನೂ ಕೊಡ್ತೀರಾ, ಹೌದಾ? ಹೌದು, ಅದು MT5 ಇಂಜಿನ್ನು ಗಟ್ಟಿಯಾಗಿದೆ, ಏನು ಯಾವುದು ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಹ್ಞೂ 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 ಹಂಗೆ ಕಲಿಬೇಕು ಅಂತಲೇ ಸ್ನೇಹಿತರು ಕರ್ಕೊಂಡು ತಗೊಂಡು ಬಂದೆ. ಹ್ಞೂ ಹ್ಞೂ ತುಂಬಾ ಸ್ಮೂತ್ ಆಗಿದೆ ಇಂಜಿನ್ನು. ಅದು ಶೀಲ್ಡ್ ಇಂಜಿನ್ನು, ಏನು ಒಂಚೂರು ಆಕ್ಸಿಡೆಂಟು ಯಾವ ಥರ ಆಗಿಲ್ಲ. ಓಕೆ. ಒಂದು ಚಿಕ್ಕ ಫ್ಯಾಮಿಲಿ ಇದ್ದವ್ರಿಗೆ ಇಲ್ಲಾಂದ್ರೆ ನಮಗೊಂದು 800 ಹುಡುಕಾಡಕತ್ತವ್ರಿಗೆ ಈ ಗಾಡಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಅವ್ರಿಗೆ ಹೇಳಿ ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದು, ಹೌದಾ? 100% ಕ್ರೇಜ್ ಇರುತ್ತೆ. ಓಕೆ ಓಕೆ. ಏಜ್ ಬೇಕು ಅಂತಲೇ ಕ್ರೇಜ್ ಇರುತ್ತೆ ಹುಡುಗರಿಗೆ ಇಲ್ಲ ಫ್ಯಾಮಿಲಿಗೆ. ಹೌದು ಹೌದು. ತುಂಬಾ ಚೆನ್ನಾಗಿದೆ. ನೀವು ನೋಡಿದ್ರಲ್ಲ ಫೋಟೋದಲ್ಲಿ, ಚೆನ್ನಾಗಿದೆ ಅಲ್ವಾ? ಓಕೆ ಸರ್, ಓಕೆ. ಖಂಡಿತ ಚೆನ್ನಾಗಿದೆ. ಅಲ್ಲಿ ಬಂದು ನೋಡಿದಾಗೆ ಇಂಜನ್ ಕಂಡೀಷನ್ ಯಾವ ಥರ ಅನ್ನೋದ್ರ ಮೇಲೆ ಅವ್ರ ಕಸ್ಟಮರು ಅವ್ರಿಗೆ ನಿಮ್ಗೆ- ತಿಳಿಯುತ್ತೆ, ಹೌದಾ? ನಿಮ್ಗೆ ಫೋಟೋ ಕಳ್ಸಿದ್ಮೇಲೆ ಹ್ಞೂ ನಾನು ಡೋರ್ಗೆ ಗಾರ್ಡ್ ಹಾಕ್ದೆ. ಡೋರು ಮಳೆ ನೀರು ಸೂರ್ದಂಗೆ ನೀವು ಫೋಟೋ ಆದ್ಮೇಲೆ ಹೌದಾ? ಈ ಗಾರ್ಡ್ ಹಾಕಿದ್ದೀನಿ. ನಾನೇ ಇಟ್ಕೊಳ್ಳೋಣ ಮಾರೋದು ಅಂತ ಇದ್ದೆ. ನಂಗೆ ಒಂಥರ ಇದು ಹ್ಞೂ 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 600 ರೂಪಾಯಿ ಕೊಟ್ಟು 700 ರೂಪಾಯಿ ಕೊಟ್ಟು ನಾನು ಗಾರ್ಡ್ ಹಾಕಿಸ್ದೆ. ಹ್ಞೂ 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 ಈಗ ಡೋರ್ ಅದರಲ್ಲಿಲ್ಲ, ನಿಮ್ಮ ಫೋಟೋದಲ್ಲಿಲ್ಲ. ಹ್ಞೂ 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 ನಿಮ್ಮ ಫೋಟೋ ಕಳ್ಸಾದ್ಮೇಲೆ ನಾನು ಗಾರ್ಡ್ ಹಾಕಿಸ್ದೆ ಅದೇ. ಓಕೆ. ಫೋಟೋ ಕಳ್ಸೋದಕ್ಕೆ ತಾವು ಗಾರ್ಡ್ ಹಾಕ್ಸಿದ್ದೀರಾ. ಇವಾಗ 70,000 ಫೈನಲ್ ರೇಟ್ ಸರ್. ಇವಾಗ ಇನ್ಶೂರೆನ್ಸ್ ಏನು ಅವರೇ ಕಟ್ಕೋಬೇಕಲ್ಲ ಗಾಡಿ ತೊಗೊಂಡವರು? ನಾನು ಕಟ್ಕೊಡ್ತೀನೋ ಅವ್ನು ಕೊಡ್ತೀನೋ ದುಡ್ಡು ಇಟ್ಕೊತಾನೋ ಅದು ಬೇರೆ ಪ್ರಶ್ನೆ. ಓಕೆ. ಕಸ್ಟಮರ್ ನಿಮ್ಮ ಹತ್ರ ಬಂದಾಗ ಅದೇನು ಮಾತುಕತೆ ಮ್ಯಾಗ ಮಾಡಿ ಇದು ಮಾಡ್ತೀರಾ? ಹ್ಞೂ ಮಾತಾಡೋಣ. ಓಕೆ ಸರ್. ಗಾಡಿಯಂತೂ ಲೊಕೇಶನ್ ರೀ ಇದು? ಅದೇ ಈಗ ಅಂಬೇಡ್ಕರ್ ಕಾಲೇಜು ಸುಂಕದಕಟ್ಟೆ, ಎಲ್ಲಿ ಸರ್ ಇದು? ಮಾಗಡಿ ರೋಡು, ಬೆಂಗಳೂರಾ? ಬೆಂಗಳೂರು ಮಾಗಡಿ ರೋಡು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ತಮ್ಮದು? ಹಾಂ, ನಂದೇ ಅದು. ಓಕೆ. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ, ಅಂದರೆ ಜಾಸ್ತಿ ಮಾಡಲ್ಲ. ಓಕೆ ಸರ್, ಓಕೆ. ಆದಷ್ಟು ಮಾಡಿಕೊಡಿ. ಗಾಡಿ ನಿಮ್ದು ಚೆನ್ನೈನಾಗಿದ್ದರೆ ಗಾಡಿ ಖಂಡಿತ ತೊಗೊಂತಾರೆ ಬಿಡಿ, ಓಕೆನಾ? ಓಕೆ ಓಕೆ. ಹ್ಞೂ ಥ್ಯಾಂಕ್ ಯು.